2 ನಿಮಿಷ ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ಅಲ್ಲ, ಮಧ್ಯದಲ್ಲಿ ಹೇಳ್ಬೇಡಿ ಅಷ್ಟೇ, ಈಗೆಲ್ಲ ಮಾತಾಡ್ತೀವಿ ಸರ್. ಮಧ್ಯದಲ್ಲಿ ಹೇಳ್ಬೇಡಿ, ಈಗ ಮಾತಾಡ್ಕೊಳ್ಳಿ. ನಾನು ಬಜೆಟ್ ವಿಷಯಕ್ಕೆ ಬರ್ತಾ ಇಲ್ಲ. ಫಾಸ್ಟ್. ಮಾನ್ಯ ಅಧ್ಯಕ್ಷರೇ, ನಾನು 2-3 ನಿಮಿಷದಲ್ಲಿ ಮುಗಿಸ್ತೇನೆ. ನಿನ್ನೆ ಸದನದ ಒಬ್ಬರು ಸಚಿವರು ಹನಿ ಟ್ರ್ಯಾಪಿನ ಕುರಿತಂತೆ ಈ ಸದನದಲ್ಲಿ ಈ ವಿಷಯವನ್ನು ಉಲ್ಲೇಖ ಮಾಡಿದ್ದಾರೆ. ಬಹುಶಃ ನಮ್ಮ ಶಾಸನ ಸಭೆಯಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ಮೊದಲನೇ ಬಾರಿಗೆ ನಡೆದಿದೆ ಅಂತ ನಾನು ಅಂದ್ಕೊಳ್ತೇನೆ. ನಂಬಿಕೆ ವಿಶ್ವಾಸಕ್ಕೆ ಒಂದು ವಿಷಪ್ರಾಸನವನ್ನ ಮಾಡಿದಂತ ಘಟನೆ ಇದು. ನಿನ್ನೆಯಿಂದ ಇದು ಸದನದ ವಸ್ತು ಆಗಿದ್ರೂ ಕೂಡ ಕಳೆದ 1 ವಾರ 15 ದಿನಗಳಿಂದ ರಾಜ್ಯದ ಬೇರೆ ಬೇರೆ ಸುದ್ದಿವಾಹಿನಿಗಳಲ್ಲಿ ಸಾರ್ವಜನಿಕವಾಗಿ ಇದರ ಬಗ್ಗೆ ಚರ್ಚೆಗಳು ನಡೀತಾನೆ ಇತ್ತು. ಒಬ್ಬ ಸಚಿವ ಸಂಪುಟದ ಸದಸ್ಯ ಸದನದ ಒಳಗೆ ಬಂದು ನನ್ನ ಮೇಲೆ ಹನಿ ಟ್ರ್ಯಾಪ್ ಅನ್ನು ಮಾಡಲಾಗಿದೆ, ಅದು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಆ ಮನೆಯ ಸದಸ್ಯ ಅಫಿಷಿಯಲಿ ಟಿವಿಗೆ ಇಂಟರ್ವ್ಯೂ ಕೊಟ್ಟಿದ್ದಾರೆ, ನನ್ನ ಮೇಲೂ ಕೂಡ ಹನಿ ಟ್ರ್ಯಾಪ್ ಅನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರು ಅಂತೇಳಿ ಆ ಮನೆಯ ಸದಸ್ಯನು ಕೂಡ ಒಬ್ರು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ನಿಮ್ಮದೇ ಪಾರ್ಟಿಯವರು. ಈ ರೀತಿ ಒಬ್ಬ ನಿಮ್ಮ ಸಚಿವ ಸಂಪುಟದ ಸದಸ್ಯರೊಬ್ರು ಹನಿ ಟ್ರ್ಯಾಪ್ನ ಫ್ಯಾಕ್ಟರಿ, ಸಿಡಿ ಫ್ಯಾಕ್ಟರಿ ರಾಜ್ಯದಲ್ಲಿ ನಡೀತಾ ಇದೆ ಅಂತ ಅಂದಾಗ್ಲೂ ಕೂಡ ಇದನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ ಅಂತಂದ್ರೆ, ನಾವೆಲ್ಲ ಒಂದು ಗೌರವವಾಗಿ ಶಾಸನ ಸಭೆಗೆ ಬಂದಂತವ್ರು. ಹನಿ ಟ್ರ್ಯಾಪಿಗೆ ಪಾರ್ಟಿನೂ ಇಲ್ಲ, ಜಾತಿನೂ ಇಲ್ಲ, ವ್ಯಕ್ತಿಯೂ ಇಲ್ಲ. ಹನಿ ಟ್ರ್ಯಾಪಿಗೆ ಕೇವಲ ಅಧಿಕಾರದ ದಾಹ ಅಷ್ಟೇ, ಬೇರೆ ಏನಿಲ್ಲ. ಇಂಥ ಪ್ರಸಂಗ ಯಾರ ಜೀವನದಲ್ಲೂ ಕೂಡ ಬರಬಾರ್ದು. ಇದರಲ್ಲಿ ಯಾರೇ ಆಗಿದ್ರು ಕೂಡ ಇದನ್ನ ನಿರ್ದಾಕ್ಷಿಣ್ಯವಾಗಿ ಒಂದು ಇತಿಶ್ರೀಯನ್ನು ಆಡಬೇಕಾಗಿರುವಂತದ್ದು ಮುಖ್ಯಮಂತ್ರಿಗಳ ಕರ್ತವ್ಯ ಇದೆ. ಆ ಹಿನ್ನೆಲೆಯಲ್ಲಿ ನಾನು ನಿಮ್ಮ ಹತ್ರ ಆಗ್ರಹ ಮಾಡೋದು, ಬಜೆಟ್ ಅನ್ನ ಪಾಸ್ ಮಾಡಿಕೊಡ್ಲಿಕ್ಕೆ, ನಿಮ್ಮ ಉತ್ತರ ಕೇಳಲಿಕ್ಕೆ ನಾವೆಲ್ಲರೂ ಉತ್ಸುಕರಾಗಿದ್ದೀವಿ, ಇದ್ರ ಬಗ್ಗೆ ಎರಡನೇ ಮಾತಿಲ್ಲ. ಅದಕ್ಕಿಂತ ಮುಂಚೆ ನಿಮ್ಮ ಸಚಿವ ಸಂಪುಟದ ಸದಸ್ಯರ ಬಗ್ಗೆ ಸದಸ್ಯರು ನಿನ್ನೆ ಹೇಳಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ದಯಮಾಡಿ ಉತ್ತರವನ್ನು ಕೊಡಬೇಕು. ಇವತ್ತು ಇದರಲ್ಲಿ ಯಾರು ಕೈವಾಡ, ನಿಮ್ಮ ಸಚಿವ ಸಂಪುಟದ ಸದಸ್ಯರೇ ಇದರಲ್ಲಿ ಕೈವಾಡ ಆಗಿದ್ರೆ ಆ ಸಚಿವನನ್ನ ವಜಾ ಮಾಡಿ ನಂತರ ನೀವು ಬಜೆಟ್ ಉತ್ತರ ಕೊಡಿ. ಇಲ್ಲ ಅಂತಂದ್ರೆ ಯಾರ ನೈತಿಕತೆಯೂ ಉಳಿಯೋದಿಲ್ಲ ಈ ಸದನದಲ್ಲಿ, ಯಾರ ನೈತಿಕತೆಯೂ ನನಗೆ ಗೊತ್ತಿಲ್ಲ. ನಾನೇನು ಆರೋಪ ಮಾಡಿದ್ದಲ್ಲ, ನಿಮ್ಮ ಸಚಿವ ಸಂಪುಟದ ಸದಸ್ಯರು ಎಲ್ಲರೂ ಇದನ್ನ ಖಂಡಿಸಬೇಕಾಗಿರೋದು. ಹಾಗಾಗಿ ನನಗೆ ಗೊತ್ತಿಲ್ಲ, ಇಂಟೆಲಿಜೆನ್ಸಿ ಇರುವಂತದ್ದು ನಿಮ್ಮ ಹತ್ರ, ನನ್ನ ಹತ್ರ ಇಂಟೆಲಿಜೆನ್ಸಿ ಇಲ್ಲ, ಹೋಮ್ ಮಿನಿಸ್ಟರ್ ಹತ್ರ ಇಂಟಿರೋದು. ಸದನದ ವಸ್ತು ನಿನ್ನೆ ಆಗಿದ್ರೂ ಕೂಡ ಕಳೆದ 15 ದಿನಗಳಿಂದ ಈ ಸುದ್ದಿ ಹರಿದಾಡ್ತಾ ಇದೆ ಅಂತಂದ್ರೆ, ಒಬ್ಬ ಸಚಿವ ಸಂಪುಟದ ಸದಸ್ಯನ ಮನೆ ಮೇಲೆಯೇ ಹನಿ ಟ್ರ್ಯಾಪ್ ಬಂದಾಗ್ಲೂ ಕೂಡ ನಿಮ್ ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇತ್ತು? ನೀವು ನಿಮ್ಮ ಸಚಿವ ಸಂಪುಟದ ಸದಸ್ಯನಿಗೆ ನೀವು ರಕ್ಷಣೆಯನ್ನು ಕೊಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಇನ್ ರಾಜ್ಯದ ಜನರ ಪರಿಸ್ಥಿತಿ ಏನಾಗಬೇಕು? ಹಾಗಾಗಿ ಇದರಲ್ಲಿ ನಿಜವಾಗ್ಲೂ ನಿಮ್ ಪಕ್ಷದವರೇ ಇದ್ರೆ ಅಥವಾ ನಮ್ಮ ಪಾರ್ಟಿಯಲ್ಲಿ ಯಾರು ಇದ್ರೆ ದಯಮಾಡಿ ಅದನ್ನು ವಜಾ ಮಾಡಿ ನಂತರ ನೀವು ಬಜೆಟ್ ವಿಷಯಕ್ಕೆ ಬನ್ನಿ. ಇಲ್ಲ ಅಂತಂದ್ರೆ ಈ ಸದನ ಗೌರವ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಒಬ್ಬ ಸಚಿವ ಮೊಗಸಾಲೆಯಲ್ಲಿ ಕೂತ್ಕೊಂಡು ನಮ್ಮ ಪಾರ್ಟಿಯರೇ ಇದಕ್ಕೆ ಯಾರೋ ಇದ್ದಾರೆ ಅಂತ ಒಬ್ರು ಹೊರಗಡೆ ಹೇಳಿಕೆ ಕೊಡೋದು, ಇನ್ನೊಬ್ರು ಇಲ್ಲಿ ಬಂದು ನನ್ನ ಮೇಲೆ ಹನಿ ಟ್ರ್ಯಾಪ್ ಮಾಡುವಂತ ಪ್ರಯತ್ನ ನಡೆದಿದೆ ಅಂತೇಳಿ ನಾನು ಗೃಹ ಸಚಿವರಿಗೆ ತನಿಖೆ ಮಾಡಿ ಅಂತ ಇಲ್ಲಿ ಸದನದಲ್ಲಿ ರಿಕ್ವೆಸ್ಟ್ ಮಾಡಿದ್ರೆ ಏನಾಗಬೇಕು ಇಲ್ಲಿ ಪರಿಸ್ಥಿತಿ? ಹಾಗಾಗಿ ಸಚಿವ ಸಂಪುಟ ಹೆಂಗ್ ನಡೀತಾ ಇದೆ? ನೈತಿಕತೆ ಇಲ್ಲೇನು ಸಚಿವ ಸಂಪುಟಕ್ಕೆ? ಮುಖ್ಯಮಂತ್ರಿಗಳಿಗೆ ನೈತಿಕತೆ ಇಲ್ವಾ? ಹಾಗಾಗಿ ದಯಮಾಡಿ ನೀವು ಬಜೆಟ್ಗೆ ಆಮೇಲೆ ಬನ್ನಿ, ನಾಳೆ ಸೋಮವಾರಕ್ಕೆ ಬಜೆಟ್ ಮುಂದೂಡಿ, ಏನು ತೊಂದರೆ ಇಲ್ಲ. ಫಸ್ಟ್ ಇದಕ್ಕೊಂದು ಆನ್ಸರ್ ಮಾಡಿ, ರಾಜ್ಯದ ಜನರಿಗೆ ಒಂದು ನೈತಿಕವಾದಂತ ಬೆಂಬಲ ಕೊಡಿ. ಇಲ್ಲಿ ಯಾರು ಹೆಂಗ್ ಬೇಕಾದ್ರೆ ಅಧಿವೇಶನ ನಡೆಯುತ್ತೆ, ಯಾರು ಹೆಂಗ್ ಬೇಕಾದ್ರೂ ಹನಿ ಟ್ರ್ಯಾಪ್ ಮಾಡಬಹುದು ಅಂದ್ರೆ ಆಗಲ್ಲ. ನಿಮ್ಮ ನಾಡಿದ್ದು ನಿಮ್ ಚೇರಿಗೂ ಧಕ್ಕೆ ಬರುತ್ತೆ, ಇನ್ನೊಬ್ರು ಚೇರಿಗೂ ಧಕ್ಕೆ ಬರುತ್ತೆ. ಇದನ್ನ ಯಾವ ಕಾರಣಕ್ಕೂ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳೇ, ಈ ಸದನದಲ್ಲಿ ದೇಶಪಾಂಡೆ ಬಿಟ್ರೆ ನೀವೇ ಹಿರಿಯ ಸದಸ್ಯರು, ನಮಗೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡಬೇಕು. ಈ ಸದನದ ನೈತಿಕತೆಯ ಮೌಲ್ಯವನ್ನ ಎತ್ತಿಡಿಬೇಕು ನೀವು ಇವತ್ತು. ಹಾಗಾಗಿ ನೀವು ಬಜೆಟಿನ ಬಗ್ಗೆ ಆನ್ಸರ್ ಅನ್ನು ಕೇಳಲಿಕ್ಕೆ ನಾವು ತಯಾರಿಲ್ಲ. ಈಗ ನೀವು ಅದಕ್ಕೆ ಉತ್ತರ ಕೊಟ್ಟು ನಂತರ ಇದಕ್ಕೆ ಬಜೆಟ್ ಬಂದ್ರೆ ನಾವು ಬಜೆಟ್ ಅನ್ನ ಪಾಸ್ ಮಾಡ್ಕೊಳ್ಲಿಕ್ಕೆ ನಮ್ದು ಏನು ವಿರೋಧ ಇಲ್ಲ, ನಾವು ಮಾಡ್ಕೊಡ್ತೀವಿ. ಆದ್ರೆ ಇದಕ್ಕೆ ಉತ್ತರ ಕೊಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ಸನ್ಮಾನ್ಯ ಅಧ್ಯಕ್ಷ, ಒಂದೇ ನಿಮಿಷ ವಿರೋಧ ಪಕ್ಷದವರು ಒಂದೇ ನಿಮಿಷ ನೋಡಿ, ಒಂದೇ ನಿಮಿಷ ಆಯ್ತು. ನಾನ್ ಮಾತಾಡಕ್ ಅಧಿಕಾರ ಇದೆ, ಏನು ರಾಜಣ್ಣ ಮಾತಾಡಕ್ ಅಧಿಕಾರ ಇದೆ. ರಾಜಣ್ಣ ಅವ್ರು ಹೇಳಿದ್ರು ಸಭಾಧ್ಯಕ್ಷರೇ ನೋಡಿ ಅಧ್ಯಕ್ಷರೇ,
ಅಧ್ಯಕ್ಷರೇ, ಸಚಿವರು ಉತ್ತರ ಕೊಟ್ಟಿದ್ದಾರೆ, ಇದ್ರ ತನಿಖೆ ಮಾಡ್ತೀವಿ. ದಿನೇಶ್, ಅದು ಎಲ್ಲರಿಗೂ ಗೊತ್ತಾಗಿದೆ. ನಾನು ಹೇಳ್ತೀನಿ, ನೀವು ಮಂತ್ರಿಗಳೇ ಈ ರೀತಿ ಸಮರ್ಥನೆ ಮಾಡೋದ್ರೆ ನಿಮ್ಮ ಕ್ಯಾಬಿನೆಟ್ ಇಂಟರ್ವ್ಯೂ ಆಗಿಲ್ಲ ತಾವು ಮಾತಾಡ್ಬೇಕಾದ್ರೆ. ನಾವೇನ್ ಹೇಳ್ತಾ ಇರೋದು, ಇದು ಹಿಂದೆಯಿಂದನೂ ನಡ್ಕೊಂಡು ಬಂದಿದೆ. ನೀವು ಹೇಳಿದ್ ಕರೆಕ್ಟ್. ಅಧಿಕಾರಕ್ಕಿರ್ಬೋದು, ದುಡ್ಡಿಗಿರ್ಬೋದು, ಬ್ಲ್ಯಾಕ್ ಮೇಲಿಗಿರ್ಬೋದು, ಏನೇ ಇರ್ಬೋದು. ಆದ್ರೆ ನಮಗೆ ಮೊರಾಲಿಟಿ ಇರ್ಬೇಕಲ್ಲ ಅಧ್ಯಕ್ಷರೇ. ಈಗ ಹಿಂದಿನ ಸರ್ಕಾರದಲ್ಲಿ ಯಾವಾಗ ಸರ್ಕಾರ ಅಸ್ಥಿರ ಆಗಿತ್ತು, ಏನೇನು ಬಾಂಬೆನಲ್ಲಿ ನಡೆದಿತ್ತು ಚರ್ಚೆ ಆಗಿತ್ತು ಅಧ್ಯಕ್ಷರೇ. ಹೋಗಿ ಹಲವಾರು ಅಂದಿನ ಸಚಿವರು ಹೋಗಿ ಹೈಕೋರ್ಟಿಗೆ ಸ್ಟೇ ತಂದಿದ್ದು ನಿಜಾನ? ಅದು ಚರ್ಚೆ ಆಯ್ತಾ ಅಧ್ಯಕ್ಷರೇ ಇಲ್ಲಿ? ಆಮೇಲೆ ಹಿಂದಿನ ಸಚಿವರೊಬ್ರು ನಮ್ಮ ಇದು ಏನು ಸದಾಶಿವನಗರನಲ್ಲೇ ಇರ್ತಾರೆ ಅಧ್ಯಕ್ಷರೇ. ನಮ್ಗೆ ಎಷ್ಟು ಮುಜುಗರ ಆಯ್ತಂದ್ರೆ, ಹಿಂದಿನ ಸಚಿವರೊಬ್ರು ಹೇಳ್ತಾರೆ 224 ಜನ ಯಾರು ಇದೀವಿ ನಾವು, ಯಾರು ಕೂಡ ಒಂದು ಪತ್ನಿ ವ್ರತ ಅಲ್ಲ ಅಂತ ಹೇಳ್ತಾರೆ. ಏಕಪತಿ ವ್ರತ ಅಲ್ಲ ಅಂತ ಹೇಳ್ತಾರೆ ಅಧ್ಯಕ್ಷರೇ. ನಾನು ಅವಾಗ ತಾನೇ ಮನೆ ಎಂಟರಾದೆ. ನಮ್ಮ ತಾಯಿ ನಮ್ಮ ಹೆಂಡತಿ ನಂಗೆ ನೋಡ್ಬಿಟ್ಟು ಬೈತಾ ಇದ್ರು, ಏನಪ್ಪ ಇಂಥ ಸ್ಟೇಟ್ಮೆಂಟ್ ಕೊಡ್ತಾರೆ. 224 ನಾನು ಇದ್ದೀನಿ ಹೇಳಿದ್ದದು ಅವಾಗ. ಸರ್, ಇದೆಲ್ಲ ನೈತಿಕತೆಯ ಮೌಲ್ಯಗಳನ್ನ ಸಿದ್ದರಾಮಯ್ಯನವರು ಇಷ್ಟು ವರ್ಷ ಎತ್ತಿಡಿದಿದ್ದಾರೆ. ಹೀಗಾಗಿ ಅವರಿಂದ ಉತ್ತರ ನಿರೀಕ್ಷೆ ಮಾಡ್ತಾ ಇದ್ದೀವಿ ನಾವು. ಅವರಿಂದ ನಿರೀಕ್ಷೆ ಮಾಡಿದ್ರೆ ಇನ್ಯಾರಿಂದ ನಿರೀಕ್ಷೆ ಮಾಡೋದು ಸರ್? ಅವರಿಂದ ನಿರೀಕ್ಷೆ ಮಾಡಿದ್ರೆ ಇನ್ಯಾರಿಂದ ನಿರೀಕ್ಷೆ ಮಾಡ್ತೀರಿ? ನೋಡಿ, ನೀವು ಎಲ್ಲ ಡೈವರ್ಟ್ ಮಾಡಬೇಡಿ, ಡೈವರ್ಟ್ ಮಾಡಬೇಡಿ. ಇದಕ್ಕಿಂತ ಮೇಲೆ ಒಂದ್ ನಿಮಿಷ ಅಧ್ಯಕ್ಷರೇ, ನಮ್ಮ ಪಕ್ಷ ಇರ್ಬೋದು, ಬಿಜೆಪಿ ಪಕ್ಷ ಇರ್ಬೋದು, ಪಾರ್ಟಿನೂ ಇಲ್ಲ, ಜಾತಿನೂ ಇಲ್ಲ ಸರ್. ಕೇಳಿ ಸರ್, ಯಾರಿದ್ದಾರೆ ಇದಕ್ಕೆ? ಅವಾಗಿದ್ದಾರೆ. ಹಿಂದಿನ ಒಬ್ಬರ ಬಾಗಲಕೋಟ್ ಮಂತ್ರಿ ಮೇಲೆ ಏನ್ ಹೇಳಿದ್ರು, ಸಿಡಿ ಫ್ಯಾಕ್ಟರಿನ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರು. ಅವಾಗ ಏನಾದ್ರು ಇಂಟರ್ನಲ್ ಎನ್ಕ್ವೈರಿ ನಡೆಸಿದ್ರ? ಸರ್ಕಾರದಲ್ಲಿ ಅವ್ರ ಮಂತ್ರಿ ಇದ್ರು. ಇವರು ಯಾವ್ದಾದ್ರು ಉದಾಹರಣೆ ಈಗ ಪರಸ್ಪರ ಆರೋಪಗಳು ಬೇಡ, ಈಗ ಪರಸ್ಪರ ಆರೋಪ ಬೇಡ. ಮಾನ್ಯ ಮುಖ್ಯಮಂತ್ರಿಗಳೇ, ಆಯ್ತು, ಮಾತಾಡುವ. ಆಯ್ತು, ಈಗ ಪರಸ್ಪರ ಆರೋಪ ಯಾಕೆ ಮಾಡ್ತೀವಿ? ಈಗ ಪರಸ್ಪರ ಆರೋಪ ಬೇಡ. ಆಯ್ತು, ಯಾವ್ಯಾವ ಹನಿ ಟ್ರ್ಯಾಪ್ ಮಾಡಿದಾಗ ಯಾರ್ಯಾರು ಆಯ್ತು. ಈಗ ಒಂದ್ ಸೆಕೆಂಡ್ ಆಯ್ತು, ನೀವು ಹೇಳಿ. ಎಲ್ಲಿ ಊಟ ಮಾಡ್ತೀರಾ? ಯಾವ ಹೋಟೆಲ್ ನಲ್ಲಿ ಇರ್ತೀರಾ? ನಿನ್ನೆಯಿಂದ ನೀವು ಸಚಿವ ಸಂಪುಟದ ಸದಸ್ಯರ ಇನ್ನೊಬ್ಬರ ಮೇಲೆ ಇಡೀ ಸರ್ಕಾರ ಕ್ರಿಮಿನಲ್. ಪರಸ್ಪರ ಯಾಕೆ ಚರ್ಚೆ ಯಾಕೆ? ಆಯ್ತು, ಆಗತ್ತೆ. ಈಗ ಇಲ್ಲ, ಈಗ ವಿಚಾರ ಅಲ್ಲದೆ ಆಯ್ತು. ನೀವೇನು ಉತ್ತರ ಕೇಳಕ್ ತಯಾರಾಗಿಲ್ಲ ಅನ್ನೋ ಕಾಣಿಸುತ್ತೆ. ಮಾನ್ಯ ಸಭಾಧ್ಯಕ್ಷರೇ, ಇದು ನಮ್ಮ ಜಿಲ್ಲೆಯಲ್ಲಿ ಯಾವ ರೂಲ್ ನಲ್ಲಿ ತಂದಿದ್ದೀರಿ ಇದನ್ನ? ಯಾವ ರೂಲ್ ನಲ್ಲಿ ತಂದಿದ್ದೀರಿ? ನಮ್ಮ ಜಿಲ್ಲೆಯವರು ಸುಮ್ಮನೆ ಎದ್ದು ನಿಂತ್ಕೊಂಡು ಯಾರು ಏನ್ ಬೇಕಾದ್ರೂ ಮಾತಾಡ್ಬೋದಾ? ಮುಖ್ಯಮಂತ್ರಿಗಳು ಉತ್ತರ ಕೊಡ್ಲಿ, ನೀವು ಅದ ಬಿಟ್ಟರೆ ಅವಕಾಶ ಕೊಡಬೇಡಿ. ಸಾಕು, ಈಗ ನೀವು ವಿಚಾರ ಹೇಳಿದ್ದೀರಿ, ಇಲ್ಲಿ ಚರ್ಚೆ ಮಾತಾಡ್ತಾರೆ, ತಾವೆಲ್ಲ ಮಾತಾಡಿದ್ರೆ ಮಾನ್ಯ ಉತ್ತರ ಕೊಡ್ತಾರೆ. ದಯಮಾಡಿ ಆಯ್ತಾ, ಉತ್ತರ ಕೇಳ್ಬಿಡಿ. ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಒಂದೊಂದು ನಿಮಿಷ, ಎಲ್ಲರಿಗೂ ಒಂದೊಂದು ನಿಮಿಷ ಮಾತಾಡಿ ಕೊಡ್ತಾರೆ. ಒಂದ್ ನಿಮಿಷ ಅವಕಾಶ ಕೊಡಿ. ನೀವು ಒಂದ್ ನಿಮಿಷ ಅವಕಾಶ ಕೊಟ್ಟಿಲ್ಲ ಅಂದ್ರೆ. ಮಾನ್ಯ ಸಭಾಧ್ಯಕ್ಷರೇ, ನಿನ್ನೆ ನಡೆದಂತ ಘಟನೆ ಫಸ್ಟ್ ಯಾವ ಸಚಿವರು ನಿಮ್ಮ ಕೇಳಿ, ಹೇಳಿದಾರಲ್ಲ, ಒಂದ್ ನಿಮಿಷ ಕೇಳಿ. ಈಗ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ರು, ಯತ್ನಾಳ್ ಅವ್ರು ಎತ್ತಿದಕ್ಕೆ ರಾಜಣ್ಣವ್ರು ಉತ್ತರ ಕೊಟ್ರು ಅಂತ. ಯತ್ನಾಳ್ ಅವ್ರಿಗೆ ಹೇಳಕ್ ಮುಂಚೆ ಯತ್ನಾಳ್ ಒಂದು ಚೀಟಿ ಬಂತು.
ಆ ಕಡೆಯಿಂದ ಯಾರೋ ಒಬ್ಬರು ಮಂತ್ರಿಗಳು. ದಯವಿಟ್ಟು ಅದನ್ನ ತನಿಖೆ ಮಾಡಿ. ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗ್ತಾ ಇದೆ, ಇದು ವೆರಿ ಸೀರಿಯಸ್ ಅಫೆನ್ಸ್. ಯಾರು ಚೀಟಿ ಕೊಟ್ಟಿದ್ದು ಕೇಳಿ, ಇದನ್ನ ಎಲ್ಲರ ಅಭಿಪ್ರಾಯ ಏನ್ ಹೇಳ್ತಾರೆ? ಕಾಂಗ್ರೆಸ್ ಪಕ್ಷದಲ್ಲಿ ಏನ್ ನಡೀತಿದೆ ಅನ್ನೋದು ಗೊತ್ತಿಲ್ಲ. ಈ ತರ ಆಡಳಿತ ನಡೆದ್ರೆ ಒಬ್ಬ ಮಂತ್ರಿ ಮೇಲೆ ಕೇಳಿ. ದಿನೇಶ್ ಗುಂಡೂರಾವ್ ಸರ್, ಇದು ದಿನೇಶ್ ಅವರು ಅಲ್ಲಿಂದ ಚೀಟಿ ತನಿಖೆ ಕೇಳಿ ಒಂದು ನಿಮಿಷ. ಆ ಚೀಟಿ ಕೊಟ್ಟವ್ರು ಯಾರು? ನೀವೇ ಯಾರು ಮುಖ್ಯಮಂತ್ರಿಗಳಿಗೆ ಆಪ್ತರಾಗಿದ್ದಾರಾ ಇಲ್ಲ ಯಾರು ವಿರೋಧ ಕೊಟ್ಟರು? ಪ್ರತಿಯೊಂದು ಕೂಡ ಚರ್ಚೆ ಆಗಲಿ. ನಾನು ಈಗ ಈಗ ಮುಖ್ಯಮಂತ್ರಿ ಉತ್ತರ ಕೊಡ್ತಾ ಕೇಳಿ ಸುರೇಶ್ ಗೌಡ ಕೂತ್ಕೊಳ್ರಿ. ಎಲ್ರು ಮಾತಾಡೋಂತ ವಿಚಾರ ಅಲ್ಲ ಇದು. ಸುನೀಲ್ ಕುಮಾರ್ ಏನೋ ರೈಸ್ ಮಾಡೋದ ಆಯ್ತು, ಎಲ್ರು ಮಾತಾಡ್ಬೇಕಾ ಇದನ್ನ? ಮಾನ್ಯ ಸಭಾಧ್ಯಕ್ಷರೇ, ಸುನೀಲ್ ಕುಮಾರ್ ಅವರು ಎತ್ತಿರ್ತಕ್ಕಂಥ ಪ್ರಶ್ನೆ, ನಾನು ಸದನದಲ್ಲಿ ಇರಲಿಲ್ಲ. ನಾನು ನನ್ನ ಚೇಂಬರ್ನಲ್ಲಿ ಕೂತಿದ್ದೆ. ಆಗ ಚರ್ಚೆ ನಡೀತಾ ಇತ್ತು. ರಾಜಣ್ಣವರು ನಮ್ಮ ಮಂತ್ರಿಗಳು, ಪರಿಶಿಷ್ಟ ವರ್ಗದ ನಾಯಕರು. ಅವರು ರೈಸ್ ಮಾಡಿದ್ದಾರೆ. ಯಾರ ಹೆಸರನ್ನು ಕೂಡ ಹೇಳಿಲ್ಲ. ಅವರು ಆ ಕಡೆಯವರು ಇರ್ಬೋದು, ಈ ಕಡೆಯವರು ಇರ್ಬೋದು, ಯಾರ ಹೆಸರನ್ನು ಹೇಳಿಲ್ಲ. ಅವರು ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಮ ಗೃಹ ಸಚಿವರು ಉತ್ತರ ಕೊಟ್ಟಿದ್ದಾರೆ. ಈಗಾಗಲೇ ಗೃಹ ಸಚಿವರು ಸದನದಲ್ಲಿದ್ದರು, ಅವರು ಉತ್ತರ ಕೊಟ್ಟಿದ್ದಾರೆ. ಈ ಬಗ್ಗೆ ಉನ್ನತ ಮಟ್ಟದ ತನಿಖೆಯನ್ನು ಮಾಡಿಸ್ತೇವೆ ಅಂತ ಹೇಳಿದ್ದಾರೆ. ಇದರಲ್ಲಿ ಯಾರನ್ನು ರಕ್ಷಣೆ ಮಾಡ್ತಕ್ಕಂಥ ಪ್ರಶ್ನೆ ಆಗಲಿ ಅಥವಾ ಯಾರ್ದಾರು ಹಕ್ಕುಚ್ಯುತಿ ಮಾಡ್ತಕ್ಕಂಥದ್ದಾಗಲಿ, ಯಾರಿಗೂ ರಕ್ಷಣೆ ಕೊಡದೇ ಇರ್ತಕ್ಕಂಥದ್ದಾಗಲಿ, ಆ ಕಡೆ MLAಗಳಿರ್ಬೋದು, ಈ ಕಡೆ MLAಗಳಿರ್ಬೋದು, JDSನವ್ರು ಇರ್ಬೋದು, ಇಂಡಿಪೆಂಡೆನ್ಸ್ ಇರ್ಬೋದು, ಯಾರಿಗೂ ರಕ್ಷಣೆ, ಯಾರೇ ಕಾನೂನನ್ನ ಉಲ್ಲಂಘನೆ ಮಾಡಿದ್ರು ಕೂಡ ಅವರಿಗೆ ಶಿಕ್ಷೆ ಆಗಲೇಬೇಕು. ಕಾನೂನು ರೀತಿಯ ಕ್ರಮ ಆಗಲೇಬೇಕು. ಕಾನೂನು ರೀತಿ ಕ್ರಮ ತಗೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ನಂಬರ್ 1. ಈಗಾಗಲೇ ನಮ್ಮ ಡಾಕ್ಟರ್ ಪರಮೇಶ್ವರ್ ಅವರು ಉತ್ತರ ಕೊಟ್ಟಿದ್ದಾರೆ. ನಾವು ಇದು ರಾಜಣ್ಣವರು ದೂರು ಕೊಡಲಿ, ನಾವು ಅದಕ್ಕೆ ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ, ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ ಅಂತ ಉತ್ತರ ಕೊಟ್ಟ ಮೇಲೆ ಮತ್ತೆ ಇದು ಉದ್ಭವ ಆಗಬೇಕಾದಂಥ ಅಗತ್ಯ ಇಲ್ಲ. ಈ ಪ್ರಶ್ನೆ ಉದ್ಭವ ಆಗಬೇಕಾದಂಥ ಅಗತ್ಯ ಇಲ್ಲ. ಯಾರಿಗೂ ರಕ್ಷಣೆ ಮಾಡಲ್ಲ. ಯಾರಾದರೂ ಇರಲಿ, ನಮ್ಮ ಪಾರ್ಟಿಯವರಾದ್ರು ಇರಲಿ, ನಿಮ್ಮ ಪಾರ್ಟಿಯವರಾದ್ರು ಇರಲಿ, ಅಥವಾ ಇನ್ಯಾವುದಾದ್ರು ಪಾರ್ಟಿಯವರಾದ್ರು ಇರಲಿ, ಯಾರೇ ಮಾಡಿದ್ರು ತಪ್ಪೆ. ಸದನದಲ್ಲಿ ಒಬ್ಬ ಸಚಿವ ಈ ಥರ ಹೇಳಿದಾಗ ಸುಮ್ಮನೆ ಇರೋಕ್ಕಾಗೋದಿಲ್ಲ. ನಾವು 100ಕ್ಕೆ 100 ತನಿಖೆ ಮಾಡಿಸ್ತೇವೆ. ನೀವು ಉನ್ನತ ಮಟ್ಟದ ತನಿಖೆ ಮಾಡಿಸ್ತೇವೆ. ನಾನು ಕೂತ್ಕೊಳ್ರಿ, ಆಯ್ತಲ್ಲ. ಆಯ್ತು, ಉತ್ತರ ಕೊಡಿ. ಉನ್ನತ ಮಟ್ಟ ಉತ್ತರ ಕಂಪ್ಲೀಟ್ ಆಗ ಯಾಕೆ ಮಾತಾಡ್ತೀರಿ? ಜುಡಿಷಿಯರಿ ಎನ್ಕ್ವೈರಿ ಕೊಡಿ. ಉನ್ನತ ಮಟ್ಟದ ಈಗ ಅವ್ರು ಸಲಹೆ ಕೊಟ್ಟಿದ್ದಾರೆ. ಅವ್ರು ಸಲಹೆ ಕೊಟ್ಟ ತಕ್ಷಣ ಎತ್ತೀತು ಅಂತ ತಕ್ಷಣ ಕೊಟಕಟ್ಟಿ ಅಂತ ಹೇಳಕ್ಕಾಗಲ್ಲ. ಎತ್ತು ಕರು ಆಗ್ತದ ಇಲ್ಲೋ ಅಂತ ನೋಡ್ಬೇಕು. ಈಗ ನಾನು ನೋಡಿ, ನಾವು ತನಿಖೆ ಮಾಡಲ್ಲ ಅಂತ ಹೇಳಿದ್ರೆ ಮಾತಾಡ್ಬೇಡಿ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಈಗಾಗಲೇ ನಾನು ಇವ್ರ ಜೊತೆನಲ್ಲಿ ಮಾತಾಡಿ, ಪರಮೇಶ್ವರ್ ಜೊತೆಯಲ್ಲಿ ಮತ್ತೆ ಸೀನಿಯರ್ ಮಿನಿಸ್ಟರ್ಗಳ ಜೊತೆ ಮಾತಾಡಿ, ಎಲ್ಲರಿಗೂ ರಕ್ಷಣೆ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ದು.